ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ನನ್ನ ಚಾನಲ್ SV ಸೇವಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು EPFO UNA ಅಕೌಂಟನ್ನು ಉಮಂಗ್ ಆಪ್ ಮೂಲಕ ಆಕ್ಟಿವ್ ಮಾಡುವ ಕಂಪ್ಲೀಟ್ ಪ್ರೊಸೆಸ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲು ನಾವು ವೆಬ್ಸೈಟ್ ಮುಖಾಂತರ ಆಕ್ಟಿವ್ ಮಾಡ್ತಿದ್ವಿ, ಆದರೆ ಈಗ EPFO ವೆಬ್ಸೈಟ್ ಓಪನ್ ಮಾಡಿದರೆ ಉಮಂಗ್ ಆಪ್ ಡೌನ್ಲೋಡ್ ಮಾಡಿ ಆಕ್ಟಿವೇಶನ್ ಮಾಡಬೇಕು ಅಂತ ಮೆಸೇಜ್ ಬರ್ತೈತೆ. ಅದನ್ನು ಯಾವ ರೀತಿ ಮೆಸೇಜ್ ಬರ್ತೈತೆ ಅಂತ ತೋರಿಸ್ತೀನಿ. ಆದ್ದರಿಂದ ಈ ವಿಡಿಯೋದಲ್ಲಿ ಮೊದಲಿಂದ ಕೊನೆವರೆಗೂ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಒಂದು UNA ಅಕೌಂಟನ್ನು ಹೇಗೆ ಆಕ್ಟಿವ್ ಮಾಡೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ನಾವು ಯಾವ ರೀತಿ ಪಾಪಪ್ ಬರ್ತಾ ಇದೆ ವೆಬ್ಸೈಟಲ್ಲಿ ಅಂತ ಇವಾಗ ನೋಡೋಣ. ಈಗ ನಾವು ಮುಂಚೆ ಥರ ಗೂಗಲಿಗೆ ಬರೋಣ, ಗೂಗಲ್ ಓಪನ್ ಮಾಡೋಣ. ಗೂಗಲ್ ಓಪನ್ ಮಾಡಿ EPFO ಲಾಗಿನ್ ಅಂತ ಟೈಪ್ ಮಾಡಿ. EPFO ಅಂತ ಟೈಪ್ ಮಾಡಿದಾಗ ನಾವು ಮುಂಚೆನೂ ಕೂಡ ಇದೇ ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ವಿ. ಈಗೂ EPFO ಅಂತ ಏನು ವೆಬ್ಸೈಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರ್ತಾ ಇತ್ತು. ಅದರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಮೊದಲನೇ ಪೇಜು ಹೋಮ್ ಪೇಜು. ಅದರಲ್ಲಿ ನಾವು ಇಲ್ಲಿ ಏನು ಆಪ್ಷನ್ ಇದೆಯಲ್ಲ ಸರ್ವಿಸ್ ಅಂತೇಳಿ ಅದ್ರ ಮೇಲೆ ಫಾರ್ ಎಂಪ್ಲಾಯೀಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಒಂದು ಎಂಪ್ಲಾಯೀಸ್ ಒಂದು UNA ಅಕೌಂಟನ್ನು ಲಾಗಿನ್ ಮಾಡಬೇಕು. ಅವ್ರದ್ದು ಏನೇ ಒಂದು ಪ್ರೊಸೆಸ್ನ ಒಂದು ಏನೋ ಆನ್ಲೈನಲ್ಲಿ ಕ್ಲೈಮನ್ನು ಮಾಡಬೇಕು, ಏನೇ ಮಾಡಬೇಕು ಒಂದು ಲಾಗಿನ್ ಮಾಡಬೇಕು ಅಂದರೆ ನಾವು ಇದ್ರ ಮುಖಾಂತರನೇ ನಾವು ಲಾಗಿನ್ ಮಾಡಿ ನಾವು ಓಪನ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿದ ಹಾಗೆ ಇಲ್ಲೇನು ಸರ್ವಿಸಸ್ ಅಂತ ಈ ಸರ್ವಿಸಸ್ಸಲ್ಲಿ ಮೆಂಬರ್ಸ್ UNA ಆನ್ಲೈನ್ ಸರ್ವಿಸ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಕೂಡ ಮುಂಚೆನೂ ಕೂಡ ಅದೇ ರೀತಿ ಲಾಗಿನ್ ಮಾಡ್ತಾ ಇದ್ವಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೂ ಕೂಡ ಅದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಯಾವ ರೀತಿ ಪಾಪಪ್ ಬರ್ತಾಯಿದೆ ಅಂತ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ ಪಾಪಪ್ ಬರುತ್ತೆ. ಈ ರೀತಿ ಪಾಪಪ್ ಬಂದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದೇನು ಅಂದರೆ, ಒಂದು UNA ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತಾರೆ ಆದರೆ ಆಕ್ಟಿವ್ ಮಾಡಿರಲ್ಲ. ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀವಿ, EPFO ಅಕೌಂಟ್ ಏನು UNA ಅಕೌಂಟ್ ಇದೆಯೋ ಆ ಒಂದು ಅಕೌಂಟನ್ನು ಆಕ್ಟಿವ್ ಮಾಡೋ ಅಂಥದ್ದು. ಆಕ್ಟಿವ್ ಇಲ್ಲದೇ ಇರೋ ಅಂಥದ್ದನ್ನ ಆಕ್ಟಿವ್ ಮಾಡೋದು ಹೇಗೆ? ನಾವು ಮುಂಚೆ ಇದೇ ವೆಬ್ಸೈಟಲ್ಲೇ ಮಾಡ್ತಾ ಇದ್ವಿ, ಈಗ ಬದಲಾವಣೆಯನ್ನು ಮಾಡಿದ್ದಾರೆ. ಏನು ಬದಲಾವಣೆ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ಆಕ್ಟಿವ್ UNA ಅಂತ ಒಂದು ಆಪ್ಷನ್ ಇದೆ, ನೀವು ನೋಡ್ಬೋದು. ಇಲ್ಲಿ ಆಕ್ಟಿವ್ UNA ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಮುಂಚೆನೂ ಕೂಡ ಕ್ಲಿಕ್ ಮಾಡ್ತಾ ಇದ್ವಿ. ಈ ಕ್ಲಿಕ್ ಮಾಡಿದರೆ ಯಾವ ರೀತಿ ಪಾಪಪ್ ಬರ್ತೈತೆ ಅಂತ ನೋಡೋಣ. ಈಗ ಆಕ್ಟಿವ್ UNA ಮೇಲೆ ಕ್ಲಿಕ್ ಮಾಡೋಣ. ಆಕ್ಟಿವ್ UNA ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಈ ರೀತಿ ಅದು ನಮಗೆ ಪಾಪಪ್ ಬರ್ತಾ ಇದೆ. ಯಾಕೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ, ನೀವು ಕಂಪ್ಲೀಟಾಗಿ ನೋಡಿದರೆ ನಾನು ನಿಮಗೆ ಒಂದು UNA ಅಕೌಂಟನ್ನು ಯಾವ ರೀತಿ ಒಂದು ಫುಲ್ ಪ್ರೋಸೆಸ್ಸನ್ನು ಆಕ್ಟಿವ್ ಮಾಡೋ ಪ್ರೋಸೆಸ್ನ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಈ ರೀತಿಯಾದ ಉಪಯುಕ್ತವಾದ ಏನಾದರೂ ಹೊಸ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನೀವು ತಕ್ಷಣ ಆ ವಿಡಿಯೋನ ನೋಡಿ ನೀವು ವಿಷಯಗಳನ್ನು ತಿಳಿದುಕೋಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಖಂಡಿತವಾಗಿ ಇಲ್ಲಿ ಯಾವ ರೀತಿ UNA ಅಕೌಂಟನ್ನು ಆಕ್ಟಿವ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಯಿತು, ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಲೈಕ್ ಆಗ ಮಾತ್ರ ಶೇರ್ ಮಾಡಿ, ಲೈಕ್ ಮಾಡಿ. ಯಾರಿಗೂ ಕೂಡ ಬಲವಂತ ಇಲ್ಲ. ದ ಫೆಸಿಲಿಟಿ ಫಾರ್ UNA ಆಕ್ಟಿವೇಶನ್ ಥ್ರೂ ದಿಸ್ ಪೋರ್ಟಲ್ ಹ್ಯಾಸ್ ಬೀನ್ ಡಿಸ್ಕಂಟಿನ್ಯೂಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು UNA ಆಕ್ಟಿವ್ನ ಮಾಡುವಂಥ ಪ್ರೋಸೆಸ್ನ ಈ ಒಂದು ವೆಬ್ಸೈಟ್ ಮುಖಾಂತರ ನಾವು ಡಿಸ್ಕಂಟಿನ್ಯೂ ಮಾಡಿದ್ದೀವಿ. ಯು ಕ್ಯಾನ್ ಈಸಿಲಿ ಆಕ್ಟಿವ್ ಯುವರ್ UNA ಥ್ರೂ ಆಧಾರ್ ಬೇಸ್ಡ್ ಫೇಸ್ ಅಥೆಂಟಿಕೇಶನ್ ಆನ್ ದ ಉಮಂಗ್ ಆಪ್ ಇನ್ ಟು ಪ್ರೋಸೆಸ್. ಅಂದರೆ ಇಲ್ಲಿ ಹೇಳ್ತಾ ಇದ್ದೆ ನೀವು ಈಸಿಲಿಯಾಗಿ ಆಕ್ಟಿವ್ ಮಾಡ್ಬೋದು UNA ಅಕೌಂಟನ್ನು. ಅದು ಫೇಸ್ ಅಥೆಂಟಿಕೇಶನ್ ಮುಖಾಂತರ, ನೀವು ಒಂದು ಉಮಂಗ್ ಆಪ್ ಮುಖಾಂತರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೆಳಗಡೆ ನೋಡೋದಾದರೆ ಡೌನ್ಲೋಡ್ ದ ಉಮಂಗ್ ಆಪ್ ಫಾರ್ ದ ಗೂಗಲ್ ಪ್ಲೇ ಸ್ಟೋರ್ ಆರ್ ಆಪಲ್ ಆಪ್ ಸ್ಟೋರ್. ನಾವಿಲ್ಲಿ ಒಂದು ಉಮಂಗ್ ಆಪನ್ನು ನಮ್ಮ ಮೊಬೈಲ್ ಮುಖಾಂತರ ಒಂದು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಪ್ಲೇ ಸ್ಟೋರ್ ಏನಿದೆಯೋ ಅದ್ರ ಮುಖಾಂತರ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ನಾವು ಒಂದು ಉಮಂಗ್ ಆಪನ್ನು ಡೌನ್ಲೋಡ್ ಮಾಡಿಕೊಳ್ಳೋದ್ರ ಜೊತೆಗೆ ನಾವು ಒಂದು ಆಧಾರ್ ಫೇಸ್ ಅಥೆಂಟಿಕೇಶನ್ ಆಫನ್ನು ಕೂಡ ನಾವಿಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನು ಖಂಡಿತವಾಗಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ.
ಅದರಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು, ಉಮಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನಾವಿಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಉಮಂಗ್ ಆ್ಯಪಲ್ಲಿ ಅವ್ರದ್ದೇ ಆದ ಒಂದು ಅಕೌಂಟನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಮಾಡಿದ ಮೇಲೆ ನಾವು ಏನು ಮಾಡಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಕ್ರಿಯೇಟ್ ಆದಮೇಲೆ ಒಂದು ಸರ್ಚ್ ಬಾರಲ್ಲಿ ಸೆಲೆಕ್ಟಲ್ಲಿ ನಾವು ಸರ್ವಿಸಲ್ಲಿ EPF ಅಂತ ಸರ್ಚ್ ಮಾಡಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಅಲ್ಲಿ ಒಂದು EPF ಒಂದು ಸರ್ವಿಸ್ಗಳು ಓಪನ್ ಆಗುತ್ತೆ. ಅದರಲ್ಲಿ ನಾವು UNA ಆಕ್ಟಿವೇಶನ್ನ ಸರ್ಚ್ ಮಾಡಬೇಕು. ಯಾವ ರೀತಿ ಅಂತ ಕಂಪ್ಲೀಟ್ ಪ್ರೊಸೆಸ್ನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ನಾವು ಯಾವ ರೀತಿ ಫೇಸ್ ಅಥೆಂಟಿಕೇಷನ್ ಯಾವ ರೀತಿ ಮಾಡಬೇಕು, ಒಂದು ಆಕ್ಟಿವನ್ನು ಯಾವ ರೀತಿ ಮಾಡಬೇಕು, ಆಕ್ಟಿವ್ ಆದಮೇಲೆ ಯಾವ ರೀತಿ ನಮಗೆ ಆಲ್ರೆಡಿ ಆಕ್ಟಿವ್ ಅಂತ ಯಾವ ರೀತಿ ಬರುತ್ತೆ ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಮೊಬೈಲ್ ಮುಖಾಂತರ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫೋನನ್ನು ಓಪನ್ ಮಾಡಿದ್ದೀನಿ. ನಾವಿವಾಗ ಪ್ಲೇಸ್ಟೋರಿಗೆ ಬರೋಣ. ಪ್ಲೇಸ್ಟೋರಿಗೆ ಬಂದಮೇಲೆ ನಾವು ಇಲ್ಲಿ ಏನು ನಮಗೆ ಸರ್ಚ್ ಬಾರ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಸರ್ಚ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಸರ್ಚ್ ಬಾರಲ್ಲಿ ನಾವೇನು ಮಾಡಬೇಕು, ಉಮಂಗ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡೋದನ್ನ ನಿಮಗೆ ಫಸ್ಟ್ ತಿಳಿಸ್ಕೊಡ್ತೇನೆ, ಏನೇನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು UNA ನಂಬರ್ನ ಆಕ್ಟಿವ್ ಮಾಡಬೇಕು ಅಂದರೆ. ಅದಾದಮೇಲೆ ನಾವು ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡೋಣ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸ್ವಲ್ಪ ವೆಯ್ಟ್ ಮಾಡಿದ ಮೇಲೆ ಅದು ಇನ್ಸ್ಟಾಲ್ ಆಗುತ್ತೆ. ಇವಾಗ ನಮಗೆ ಈ ಆ್ಯಪು ಇನ್ಸ್ಟಾಲ್ ಆಯಿತು, ಓಪನ್ ಅಂತ ಬರ್ತಾ ಇದೆ. ಅದೇ ರೀತಿ ನಾವು ಇನ್ನೊಂದು ಆ್ಯಪನ್ನು ನಾವೇನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು UNA ನಂಬರ್ನ ಆಕ್ಟಿವ್ ಮಾಡಬೇಕು ಅಂದರೆ ನಾವಿಲ್ಲಿ ಒಂದು ಆಧಾರ್ ಫೇಸ್ ಅಥೆಂಟಿಕೇಶನ್ ಏನಂದ್ರೆ ಆಧಾರ್ ಫೇಸ್ ID RD ಅಂತ ಏನಿದೆ ಆ ಒಂದು ಆ್ಯಪನ್ನು ಕೂಡ ನಾವಿಲ್ಲಿ ಏನು ತೋರಿಸ್ತಾ ಇದ್ದಾರಲ್ಲ, ನಾನು ನಿಮಗೆ ಇದು ಕರೆಕ್ಟಾಗಿ ನೀವು ಒಂದು ಏನಿದೆಯಲ್ಲ ಇದನ್ನು ಕೂಡ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೀನಿ, ಹೀಗಾಗಿ ಇನ್ಸ್ಟಾಲ್ ಮಾಡಲ್ಲ. ಈಗ ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಆ್ಯಪನ್ನು ಕೂಡ, ಒಂದು ಫೇಸ್ ಅಥೆಂಟಿಕೇಶನ್ಗೋಸ್ಕರ. ಇದಾದಮೇಲೆ ನಾವೇನು ಉಮಂಗ ಆ್ಯಪನ್ನು ನಾವು ಇವಾಗ ಒಂದು ಓಪನ್ ಮಾಡೋಣ. ಈ ಒಂದು ಉಮಂಗ ಆ್ಯಪನ್ನು ಓಪನ್ ಮಾಡೋಣ. ಓಪನ್ ಮಾಡಿದಾಗ ಈ ರೀತಿಯಾಗಿ ಗೌರ್ಮೆಂಟ್ ಸರ್ವಿಸ್ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಗೆಟ್ ಸ್ಟಾರ್ಟೆಡ್ ಅಂತ ಏನಿದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಒಂದು ಹೊಸ ಒಂದು UNA ನಂಬರ್ನ ನಾವು ಆಕ್ಟಿವ್ ಮಾಡೋದ್ರಿಂದ ನಾವಿಲ್ಲಿ ಯಾವುದೇ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿರಲ್ಲ. ಹಾಗಾಗಿ ನಾವಿಲ್ಲಿ ಕೆಳಗಡೆ ಏನಿದೆಯಾ ಒಂದು ಸೈನ್ ಅಪ್ ಅಂತ ಏನು ಆಪ್ಷನ್ ಇಲ್ಲಿ ತೋರಿಸ್ತಾ ಇದೆಯಾ, ನ್ಯೂ ಯೂಸರ್ ಅಥವಾ ಸೈನ್ ಅಪ್ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಐಡಿಯನ್ನು ಕ್ರಿಯೇಟ್ ಮಾಡೋ ಒಂದು ಇದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಜನರೇಟ್ OTP ಆಗಬೇಕಾಗುತ್ತೆ. ನಾವು ಮುಂಚೆ ಏನು ಮಾಡ್ತಾ ಇದ್ವಿ, EPF ವೆಬ್ಸೈಟಲ್ಲಿ ಒಂದು ಲ್ಯಾಪ್ಟಾಪ್ ಡೆಸ್ಕ್ಟಾಪಲ್ಲಿ ಆಕ್ಟಿವ್ ಮಾಡ್ತಾ ಇದ್ವಿ ಒಂದು ಅಕೌಂಟ್, UNA ಅಕೌಂಟ್ನ. ಇವಾಗ ಅಲ್ಲಿ ಪಾಪಪ್ ಬಂದಿರೋದ ನೀವು ನೋಡಿದ್ದೀರಾ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಓಪನ್ ಆಗುತ್ತೆ. OTP ಆದಮೇಲೆ ನಾವಿಲ್ಲಿ ಅವರ ಒಂದು ಫುಲ್ ನಂಬರ್, ಇಲ್ಲಿ ಆಧಾರಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನ ಕರೆಕ್ಟಾಗಿ ನಾವು ಅವರ ಡೇಟ್ ಆಫ್ ಬರ್ತ್, ಅವರ ಹೆಸರು ಮತ್ತು ಜೆಂಡರು, ಒಂದು ಯೂಸರ್ ನೇಮನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಒಂದು ಪಿನ್ ಅಂತ ಏನಿದೆಯೋ ಅಲ್ಲಿ 6 ಡಿಜಿಟ್ ಪಿನ್ನನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಕನ್ಫರ್ಮ್ ಮೇಲೇನೋ ಪಿನ್ನನ್ನು ಹೊಡೆದಿರ್ತೀವೋ ಅದೇ ಪಿನ್ನನ್ನು ಇಲ್ಲಿ ನಾವಿಲ್ಲಿ ಹಾಕಬೇಕಾಗುತ್ತೆ. ಈಗ ನಾವಿಲ್ಲಿ ಎಲ್ಲ ಫಿಲ್ಲನ್ನು ಮಾಡೋಣ. ಫಿಲ್ ಮಾಡಿದ ಮೇಲೆ ನಾವಿಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ರೀಡೈರೆಕ್ಟ್ ಆಗಿ ನಮ್ಗಿಲ್ಲಿ ಬರುತ್ತೆ. ಇಲ್ಲಿ ನಾವು ಎಲ್ಲಾ ಡೀಟೇಲ್ಸ್ ನೋಡ್ಕೊಂಡ್ಮೇಲೆ ನೀವು ಅಲೋ ಮೇಲೆ ಕ್ಲಿಕ್ ಮಾಡಿ. ಅಲೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಅದಾದ್ಮೇಲೆ ವೈಲ್ ಯೂಸಿಂಗ್ ದಿಸ್ ಆಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಅವರ ಒಂದು ಉಮಂಗ್ ಆಪಲ್ಲಿ ಅವರ ಒಂದು UNA ಏನು ಆಕ್ಟಿವ್ ಮಾಡಬೇಕು ಅವರ ಒಂದು ಅಕೌಂಟನ್ನು ನಾವು ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ ಮೇಲೆ, ಅವರ ಒಂದು ಏನು ಅಕೌಂಟನ್ನು ಕ್ರಿಯೇಟ್ ಆದಮೇಲೆ ಉಮಂಗ ಆಪಲ್ಲಿ ಈ ರೀತಿಯಾಗಿ ಅವರ ಒಂದು ಅಕೌಂಟ್ ಕ್ರಿಯೇಟ್ ಆಗಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಈ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ಯಾವ ರೀತಿ ಅಕೌಂಟನ್ನು ನಾವು UNA ಅಕೌಂಟನ್ನು ಒಂದು ಆಕ್ಟಿವ್ ಮಾಡೋದು ಅಂದರೆ, ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಸರ್ಚ್ ಬಾರ್ ಇದೆ. ಇಲ್ಲಿ ಫಸ್ಟಲ್ಲಿ ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಒಂದು ಸ್ವಲ್ಪ ಕೆಳಗೆ ಡೌನ್ ಬಂದರೆ ಇಲ್ಲಿ EPF ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ EPF ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು EPF ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. EPF ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಸ್ವಲ್ಪ ನೀವು ಇನ್ನೂ ಕೂಡ ಇಲ್ಲಿ ಸಾಕಷ್ಟು ಸರ್ವಿಸ್ಗಳಿದೆ. EPFಗೆ ಬೇಕಾದಂಥ ಎಲ್ಲ ಸರ್ವಿಸ್ಗಳು ಇಲ್ಲಿದೆ. ಇಲ್ಲಿ ಆಕ್ಟಿವ್ ಮಾಡೋದ್ರಿಂದ ಇನ್ನೂ ಒಂದು ಸ್ವಲ್ಪ ನಾವು ಕೆಳಗಡೆ ಬರೋಣ. ಇಲ್ಲಿ EPF ಮೇಲೆ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ UNA ಆಕ್ಟಿವೇಶನ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಸ್ವಲ್ಪ ಕೆಳಗೆ ಡೌನ್ ಬಂದರೆ EPF ಓಪನ್ ಮಾಡಿದ ಮೇಲೆ ಕೆಳಗಡೆ ಬಂದರೆ
UNA ಆಕ್ಟಿವೇಶನ್ ಅಂತ ಬರ್ತಾ ಇದೆ. ನಾವು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಅವರ ಒಂದು ಏನು ಆಧಾರ್ಗೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ನ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನ್ ಕೊಟ್ಟಿರ್ತೀವೋ ಅದಿಲ್ಲಿ ಪಾಪಪ್ ತೋರಿಸ್ತಾ ಇರುತ್ತೆ. ಅದಾದ್ಮೇಲೆ ನಾವಿಲ್ಲಿ UNA ನಂಬರ್ನ ಹಾಕ್ಬೇಕಾಗುತ್ತೆ. ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಕನ್ಸೆಂಟ್ ಫಾರಂ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ OTP ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲ ಫಿಲ್ ಮಾಡಿದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡೋಣ. OTP ಮೇಲೆ ಕ್ಲಿಕ್ ಮಾಡೋಣ. ಸ್ಟಾರ್ಟ್ ಸ್ಕ್ಯಾನ್ ಅಂತ ಬರುತ್ತೆ, ಸ್ಟಾರ್ಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವಿಲ್ಲಿ ಏನು ಆಧಾರ್ ಫೇಸ್ ಒಂದು ಆಫ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಅವರ ಒಂದು ಫೇಸ್ ಅಥೆಂಟಿಕೇಶನ್ ಆಗುತ್ತೆ. ಅವರ ಆಧಾರಲ್ಲಿರುವಂಥ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ನಮಗೆ ಅವರ ಡೇಟ್ ಆಫ್ ಬರ್ತ್, ಅವ್ರ ನೇಮ್, ಹೆಸರು, ಅಡ್ರೆಸ್ ಎಲ್ಲ ಬರುತ್ತೆ. ಇದನ್ನೆಲ್ಲ ಕನ್ಫರ್ಮ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅವರ ಒಂದು ಡಿಯರ್ ಮೆಂಬರ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ ಬಗ್ಗೆ ಏನು ಈ ಒಂದು ಉಮಂಗ್ ಆಪ್ ಬಗ್ಗೆ ನೀವು ಒಂದು ಸ್ಟಾರ್ ರೇಟಿಂಗ್ನ ಕೊಡಬೇಕಾಗುತ್ತೆ. ಇಲ್ಲಿ ನಿಮಗೆ ಇದ್ರ ಬಗ್ಗೆ ಏನಾದರೂ ಕಮೆಂಟ್ಸ್ ಬರೀಬೇಕು ಅಂದರೆ ರೈಟ್ ಯುವರ್ ಕಮೆಂಟ್ಸ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ನಿಮಗೆ ಎಷ್ಟು ಬೇಕು ಸ್ಟಾರ್ ರೇಟಿಂಗ್ ಅಷ್ಟು ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ರೇಟಿಂಗ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈ ಮತ್ತೆ ಅವರ ಒಂದು ಆಧಾರ್ ಡೀಟೇಲ್ಸ್ ಬರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಒಂದು UNA ಅಕೌಂಟನ್ನು ನಾವು ಕಂಪ್ಲೀಟ್ ಮಾಡೋ ಪ್ರೋಸೆಸ್ ಆಗಿರುತ್ತೆ. ಈಗ ನಾವು UNA ಅಕೌಂಟನ್ನು ಆಕ್ಟಿವ್ ಮಾಡೋ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಈ ಒಂದು UNA ಅಕೌಂಟ್ ಒಂದು ನಂಬರ್ ಆಕ್ಟಿವ್ ಆಗಿದೆ ಇಲ್ವಾ ಅಂತ ನಾವು ಹೆಂಗೆ ಚೆಕ್ ಮಾಡಬೇಕು ಅಂದರೆ, ಈಗ ನಾವು ಒಂದು ಉಮಂಗ್ ಆ್ಯಪನ್ನು ಒಂದು ಏನು ಹೋಮ್ ಪೇಜಿಗೆ ಮತ್ತೆ ವಾಪಸ್ ಬಂದಿದ್ದೀನಿ. ವಾಪಸ್ ಬಂದಮೇಲೆ ಮತ್ತೆ ನಾವು ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇ ರೀತಿ ಏನು EPFO ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಕೆಳಗಡೆ ಮತ್ತೊಂದು ಬಾರಿ ಬರೋಣ. ಒಂದು ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ UNA ಆಕ್ಟಿವೇಶನ್ ಅಂತ ಏನಿದೆ ಅದ್ರ ಮೇಲೆ ಮತ್ತೊಂದು ಬಾರಿ ಕ್ಲಿಕ್ ಮಾಡಿ. ಮತ್ತೊಂದು ಬಾರಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತು. ಈ ರೀತಿ ಓಪನ್ ಆದಾಗ ಮತ್ತೆ ಇಲ್ಲಿ UNA ಅಕೌಂಟ್ ನಂಬರ್ನ ಒಂದು UNA ನಂಬರ್ನ ಹಾಕೋಣ, ಮತ್ತು ಆಧಾರ್ ನಂಬರ್ನ ಹಾಕೋಣ. ಇಲ್ಲಿ ಆಧಾರ್ಗಿರುವ ಒಂದು ಏನು ಮೊಬೈಲ್ ನಂಬರ್ ಇದು ಕಂಪಲ್ಸರಿ ಇಲ್ಲಿ ಆಟೋ ಫಿಲ್ ಆಗಿರುತ್ತೆ. ಈಗ ನಾವಿಲ್ಲಿ UNA ನಂಬರ್ ಮತ್ತು ಆಧಾರ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಬಂದಿರುವ ಒಂದು ಚೆಕ್ ಬಾಕ್ಸ್ ಮೇಲೆ ಏನು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು UNA ಅಕೌಂಟ್ ಆಕ್ಟಿವ್ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ಇವಾಗ ಅದು ನಮಗೆ ತೋರಿಸುತ್ತೆ. ಈಗ ಚೆಕ್ ಮಾಡೋಣ. ಈಗ ಒಂದು ಎಲ್ಲ ಫಿಲ್ ಮಾಡಿದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡೋಣ. ನೋಡ್ಬೋದು ಇಲ್ಲಿ UNA ಎಂಟರ್ ಈಸ್ ಆಲ್ರೆಡಿ ಆಕ್ಟಿವೇಟೆಡ್ ಅಪ್ಲಿಕೇಶನ್ ಟ್ಯಾಕ್ಸ್ ನಂಬರ್ ಈ ರೀತಿಯಾಗಿ ಬರುತ್ತೆ. ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದಿ ಒಂದು ಉಮಂಗ್ ಆಪ್ ಮುಖಾಂತರ ಒಂದು ಆಧಾರ್ ಅಥೆಂಟಿಕೇಶನ್ ಆಪನ್ನು ಡೌನ್ಲೋಡ್ ಮಾಡ್ಕೊಂಡು ಉಮಂಗ್ ಆಪನ್ನು ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಒಂದು UNA ನಂಬರ್ನ ಆಕ್ಟಿವೇಟ್ ಮಾಡೋದು ಅಂತ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋನ ಪ್ರೋಸೆಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಸಂಪೂರ್ಣವಾಗಿ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.